ನನಗಂತೂ ಈ ಪ್ರಾಬ್ಲಮ್ ತುಂಬ ಕಾಡ್ತಾಯಿದೆ. ಏನು ಮಾಡಿದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ, ಬ್ಯಾಕ್ ಫ್ರಂಟ್. ಏನು ಮಾಡೋದಪ್ಪ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಟಿಪ್ಸು ಜೊತೆಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತಿಳಿಸ್ಕೊಡ್ತೀನಿ. ಅದು ಏನಪ್ಪ ಅಂತಂದರೆ, ನನಗೆ ಸ್ವಾತಿ ಅನ್ನೋರು ಕಮೆಂಟ್ ಹಾಕಿದ್ರು. ಆ ಸ್ವಾತಿ ಅನ್ನೋರು ಕಮೆಂಟ್ ಹಾಕಿರೋದ್ರಿಂದ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಕಮೆಂಟ್ಗೆ ಇವತ್ತು ಈ ಒಂದು ವಿಡಿಯೋ ಎಲ್ಲರಿಗೂ ತಲುಪುತ್ತೆ ಅನ್ನೋದೇ ಒಂದು ಖುಷಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಓಕೆ, ನೀವು ಒಂದು ಕಮೆಂಟ್ ಹಾಕಿದ್ದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಲಿಕ್ಕೆ ಆಯಿತು. ಇಲ್ಲ ಅಂದರೆ ನಾನು ಸ್ಟಿಚಿಂಗನ್ನು ಮಾಡ್ತಾಯಿದ್ದೆ. ನನ್ನ ಒಂದು ವಿಡಿಯೋ ನೋಡೋರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಓಕೆ, ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಫ್ರಂಟು ಬ್ಯಾಕು ಹೆಚ್ಚು ಕಮ್ಮಿ ಬರ್ತಾಯಿದೆ, ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ. ಫ್ರಂಟ್ ಆದರೂ ಜಾಸ್ತಿ ಬರುತ್ತೆ, ಇಲ್ಲ ಬ್ಯಾಕ್ ಆದರೂ ಜಾಸ್ತಿ ಬರುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ವಿ? ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆ ಆ ಥರ ಆಗ್ತಾಯಿದೆ ಅನ್ನೋದೇ ಒಂದು ಟೆನ್ಷನ್ ಆಗುತ್ತೆ ಅಲ್ವಾ. ಖಂಡಿತವಾಗ್ಲೂ ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಒಂದು ಪ್ರಾಬ್ಲಮ್ ಸಹಜ. ಅದೇ ತಿಳ್ಕೊಂಡ್ರೆ ಅದು ಸುಲಭನೇ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನೀವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಫ್ರಂಟು ಬ್ಯಾಕು ಎರಡೂ ಸಮ ಇಟ್ಕೊಂಡು, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಲೈನಿಂಗ್ ಬ್ಲೌಸು ನಾನು ಹೇಳ್ತಾ ಇರೋದು, ಲೈನಿಂಗ್ ಬ್ಲೌಸು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು ಫ್ರಂಟಲ್ಲಿ. ಅದು ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಮತ್ತು ಸಿಂಗಲ್ ಬ್ಲೌಸ್ಗೆ ಫ್ರಂಟಲ್ಲಿ ಎಷ್ಟು ತೊಗೋಬೇಕು, ಬ್ಯಾಕಲ್ಲಿ ಎಷ್ಟು ತೊಗೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾರಾದ್ರೂ ಕಮೆಂಟ್ ಹಾಕಿದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಕೆಳಗಡೆ ನಾನಿಲ್ಲಿ ಪಟ್ಟಿ ಕೊಡ್ತಾಯಿದ್ದೀನಿ, ಅಂದರೆ ಈ ಥರ ಸ್ಟಿಚ್ ಮಾಡಿಬಿಟ್ಟು ಸಪ್ರೇಟಾಗಿ ನಾನು ಪಟ್ಟಿನ ಕೊಡ್ತಾಯಿದ್ದೀನಿ. ಮತ್ತು ಇದು ಗಮನದಲ್ಲಿರಿ. ಇದು ಮತ್ತೆ ನೀವು ಫೋಲ್ಡ್ ಮಾಡಲಿಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಒಂದು ಬ್ಲೌಸಿನ ಅಳತೆ ನೋಡ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿರೋದು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿರೋದು ಬ್ಯಾಕಲ್ಲಿ. ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲೊಂದು 1/2 ಇಂಚ್ ಕೆಳಗಡೆ ಸ್ಟಿಚ್ ಮಾಡಲಿಕ್ಕೆ ಅಷ್ಟೇ. ಮತ್ತು ಎಕ್ಸ್ಟ್ರಾ ನಾವು ಈ ಹಳ್ಳಿ ಕಡೆಯಲ್ಲಿ ಹೆಂಗಂತಂದರೆ, ಕೆಳಗಡೆ ಪಟ್ಟಿ ಕೊಡಲೇಬೇಕು ಪ್ರತಿಯೊಬ್ಬರಿಗೂ. ಹಾಗಾಗಿ ಕೆಳಗಡೆ ಸಪ್ರೇಟಾಗಿ ನಾನು ಕಟ್ ಮಾಡಿಕೊಂಡು ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ಒಂದು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಪ್ರಕಾರ ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ಮಾಡಿದ್ರು ಅಂದರೆ ಯಾವುದೇ ರೀತಿ ಬ್ಲೌಸ್ ಅನ್ನೋದು ಅಪ್ ಆ್ಯಂಡ್ ಡೌನು ಬರೋದಿಲ್ಲ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಪೈಪಿಂಗ್ ಮಾಡ್ತಾಯಿಲ್ಲ ಸ್ನೇಹಿತರೆ, ಟರ್ನ್ ಮಾಡಿಬಿಟ್ಟು ಸ್ಟಿಚಿಂಗನ್ನು ಮಾಡ್ತಾಯಿರೋದು. ಮತ್ತು ಇನ್ನೊಂದು ಮಾತು ಸ್ನೇಹಿತರೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಕಮೆಂಟ್ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನಾನು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು ಈ ಕಟ್ಟಿಂಗನ್ನು ತೋರಿಸಿದ್ದೀನಿ, ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ. 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ. ನನಗೆ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಬರೋದಿಲ್ಲ. ನಿಮ್ಮ ಕಣ್ಣಾರೆ ತೋರಿಸ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಎರಡೂ ಫ್ರಂಟು ಬ್ಯಾಕು ಎರಡೂ ಕರೆಕ್ಟಾಗಿದೆ. ಎಕ್ಸ್ಟ್ರಾ ಇರೋದೇನಪ್ಪ ಅಂದರೆ ಮೇನ್ ಫ್ಯಾಬ್ರಿಕ್ಕು ಸ್ನೇಹಿತರೆ, ಅದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡ್ರೆ ಕ್ಲಿಯರಾಗಿ ಮುಗೀತು ಅಷ್ಟೇ. ನೋಡಿ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ. ನೋಡಿದ್ರಲ್ವ, ಎರಡೂ ಕಡೆನೂ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಕಟ್ಟಿಂಗನ್ನು ಮಾಡಿದ್ದೀನಿ ಅಂತಂದ್ಬಿಟ್ಟು. ಮತ್ತು ನಮಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಡೈಲಿ ಎಷ್ಟು ಬ್ಲೌಸನ್ನು ಹೊಲಿತೀರಿ ಅಂತಂದ್ಬಿಟ್ಟು. ಡೈಲಿ ಎಷ್ಟು ಬ್ಲೌಸು ಹೊಲಿತೀವಿ ಅಂತ, ಇಷ್ಟೇ ಹೊಲಿತೀವಿ ಅಂತ ಏನಿಲ್ಲ. ಒಂದು ದಿನಕ್ಕೆ 4 ಆದರೂ ಆಗ್ಬೋದು, 5 ಆದರೂ ಆಗ್ಬೋದು. ಅಂದರೆ ನೈಟ್ ಕಟ್ ಮಾಡಿಟ್ರೆ ಮಾತ್ರ 4 ರಿಂದ 5 ಆಗ್ಬೋದು. ಇಲ್ಲ ಅಷ್ಟೊಂದು ಆಗಲ್ಲ, ಅವತ್ತೇನಾದರೂ ಕೆಲಸ ಇತ್ತು, ಮನೆ ಕೆಲಸ ಜಾಸ್ತಿ ಇತ್ತು, ಅಟ್ಲೀಸ್ಟ್ 2 ಆದರೂ ಕಂಪ್ಲೀಟ್ ಮಾಡ್ತೀನಿ. ಅವತ್ತು ಕಟ್ಟಿಂಗ್ ಮಾಡಿಕೊಂಡು 2 ಬ್ಲೌಸ್ ಆದರೂ ಕಟ್ಟಿಂಗನ್ನು ಮಾಡಿಕೊಂಡು ಮತ್ತೆ ಸ್ಟಿಚಿಂಗನ್ನು ಮಾಡ್ತೀನಿ ಆವತ್ತಿನ ದಿನದಲ್ಲಿ. ಅಂದರೆ ಲಿಮಿಟೇ ಇಲ್ಲ ಸ್ನೇಹಿತರೆ, ಇದಕ್ಕಿಷ್ಟೇ ಹೊಲಿಬೇಕು, ಇಷ್ಟು ಆಗುತ್ತೆ ಬ್ಲೌಸ್ ಒಂದು ದಿನಕ್ಕೆ ಅಂತ ಅಂದರೆ ಸಾಧ್ಯನೇ ಇಲ್ಲ. ನಮ್ಮ ಒಂದು ಮನಸ್ಸಿಗೆ ಯಾವ ರೀತಿ ಆಗುತ್ತೋ
ಆ ರೀತಿ ಒಂದು ಬ್ಲೌಸ್ಗಳು ರೆಡಿ ಆಗುತ್ತೆ. ಇವತ್ತು ಈ ಇಷ್ಟು ಬ್ಲೌಸ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಏನಾದರೂ ಇತ್ತು ಅಂದರೆ ಅಷ್ಟು ಬ್ಲೌಸನ್ನು ಕಂಪ್ಲೀಟ್ ಮಾಡಿ ಎದ್ದೇಳ್ತೀವಿ. ಇಲ್ಲ ಸ್ವಲ್ಪ ಲೇಸಿ ಮಾಡ್ಕೊಂಡ್ವಿ ಅಂತಂದರೆ ಅವತ್ತು ಒಂದು ಬ್ಲೌಸ್ ಆಗೋದು ಕೂಡ ಕಷ್ಟ ಇರುತ್ತೆ. ಸ್ವಲ್ಪ ಲೇಸಿ ಮಾಡಿಕೊಂಡ್ರೆ ಡೈಲಿ ಇದೇ ಕೆಲಸ ಆಯ್ತಲ್ಲಪ್ಪ ಏನಪ್ಪ ಮಾಡೋದು ಅಂತ ಏನಾದರೂ ಮೈಂಡಲ್ಲಿ ಸ್ವಲ್ಪ ಹುಳ ಏನಾದ್ರು ತಿಂತು ಅಂದರೆ ಮುಗೀತು ಕತೆ. ಅವತ್ತು ಒಂದು ಆಗೋದು ಕೂಡ ಕಷ್ಟ ಇರುತ್ತೆ, ಕಷ್ಟಪಟ್ಟು ಹೊಲಿಬೇಕಾಗತ್ತೆ. ಅವಾಗ ಮತ್ತೆ ಇಷ್ಟಪಟ್ಟು ಆಗೋದಿಲ್ಲ. ಅದಕ್ಕೆ ಮನಸ್ಸಿದ್ರೆ ಮಾರ್ಗ, ಮನಸ್ಸಲ್ಲಿ ಯಾವ ರೀತಿ ಅಂದ್ಕೊಂಡಿರ್ತೀವೋ ಆ ರೀತಿ ಮುಂದೆ ಸಾಗ್ತಾ ಹೋಗೋದಷ್ಟೇ. ಆದಷ್ಟು ಇಷ್ಟು ಬ್ಲೌಸನ್ನು ಹೊಲಿಲೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮಿಷಿನ್ ಮೇಲೆ ಕೂತ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟು ಬ್ಲೌಸನ್ನು ಹೊಲಿದು ಕಂಪ್ಲೀಟ್ ಮಾಡಿ ಎದ್ದೊಳ್ತೀರಾ ಅಂತ ಹೇಳ್ತೀನಿ. ಅದು ನಾನು ಸುಮಾರು ಸರಿ ನನಗೆ ಆ ಥರ ಆಗಿದೆ. ಇಷ್ಟು ಬ್ಲೌಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದಾಗ ಅಷ್ಟು ಬ್ಲೌಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಇವತ್ತು ಯಾಕೋ ಸ್ವಲ್ಪ ಮನಸ್ಸಿಗೆ ಇದಿಲ್ಲ, ಆ ರೀತಿ ಏನೋ ಒಂಥರ ತಳಮಳ ಇದೆ ಮನಸ್ಸಲ್ಲಿ, ಏನೋ ಸ್ಟಿಚಿಂಗ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತಂದರೆ ಅವತ್ತು ಒಂದು ಬ್ಲೌಸು ಕೂಡ ಆಗೋದು ತುಂಬ ಕಷ್ಟ. ಅದಕ್ಕೆ ಹೇಳೋದು ಇಷ್ಟು ಬ್ಲೌಸನ್ನು ಇಷ್ಟೇ ಹೊಲಿತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅವರ ಒಂದು ಕಮೆಂಟ್ಗಳಿಗೆ ಇವತ್ತು ರಿಪ್ಲೈ ಕೊಟ್ಟೆ. ಪಾಪ ಮೊನ್ನೆನೇ ಕಮೆಂಟ್ ಆಗಿದ್ದು ರಿಪ್ಲೈ ಕೊಡೋಕ್ಕಾಗಲಿಲ್ಲ. ಅಲ್ಲಿ ನಾನು ವಿಡಿಯೋ ಮೂಲಕ ರಿಪ್ಲೈ ಕೊಡ್ತಾಯಿದ್ದೀನಿ. ಇಲ್ಲಿ ಫ್ರಂಟಲ್ಲಿ ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಕೂಡ ಕೇಳಿದರು, ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಫ್ರಂಟಲ್ಲಿ ಶೇಪ್ ತೆಗಿಬೋದಾ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಶೇಪ್ ತೆಗೆದ್ರೆ ಬೆಸ್ಟು. ಯಾಕಪ್ಪ ಅಂತಂದರೆ ಮೊದಲು ತೆಗೆದಿರ್ತೀವಿ, ಒಂದೊಂದು ಸರಿ ನೆನಪಿರಲ್ಲ, ಅವು ನೆನಪಾಗೋದಿಲ್ಲ. ಹಾಗಾಗಿ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಸ್ಲೀವ್ಸು ಮತ್ತು ಹಾರ್ಮೋಲ್ ಫ್ರಂಟಲ್ಲಿ ಕರೆಕ್ಟಾಗಿ ಒಂದೇ ಸಲ ನಾನು ತೆಗೆದುಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಇದಾದರೆ ನಮಗೆ ಪಕ್ಕ ನೆನಪಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಲೈನಿಂಗ್ ಅಟ್ಯಾಚ್ ಆದಮೇಲೆ ನಾನು ಸ್ಲೀವ್ಸ್ಗೆ ಮತ್ತು ಆರ್ಮೋಲ್ಗೆ ಫ್ರಂಟಲ್ಲಿ ಶೇಪ್ ತೆಗಿಯೋದು. ನೋಡ್ತಾ ಇರ್ಬೋದು, ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರ್ತಾ ಇಲ್ಲ. ಕರೆಕ್ಟಾಗಿ ನನಗೆ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ನಲ್ವ, ಆ ಒಂದು 2 ಇಂಚು ಬಿಟ್ಬಿಟ್ಟು ಸ್ಟಿಚಿಂಗ್ ಹಾಕಿದರೆ ಪರ್ಫೆಕ್ಟಾಗಿ ಅವ್ರಿಗೆ ಒಂದು ಬ್ಲೌಸು ರೆಡಿ ಆಗುತ್ತೆ.